ಮನೆ ಕಟ್ಟೋಕೆ ರೆಡಿಯಾಗಿದ್ದೀರಾ, ಆದರೆ ಹೇಗೆ ಕಟ್ಟಬೇಕು ಅನ್ನೋದು ಗೊತ್ತಿಲ್ಲ. ಮನೆ ಕಟ್ಟಬೇಕಾದ್ರೆ ಈ 6 ವಿಷಯ ಗೊತ್ತಿಲ್ಲ ಅಂತಂದರೆ ತುಂಬ ತಪ್ಪಾಗುತ್ತೆ. ಏನು ಆ ವಿಷಯಗಳು ನೋಡಿ? ಯಾವ ರೀತಿ ಮನೆ ಕಟ್ಟಬೇಕು ಅನ್ನೋದು, ಎಷ್ಟು ಬಡ್ಜೆಟ್ ಹಾಕಬೇಕು, ಯಾವ ಸೈಟ್ಗೆ ಯಾವ ಪ್ಲ್ಯಾನ್ ಸೂಕ್ತ, ಇವೆಲ್ಲ ಕನ್ಫ್ಯೂಷನ್ ನಿಮ್ಗೆ ಇದೆಯಲ್ವಾ? ಯಾಕೆ ಅಂತಂದರೆ ಮನೆ ಕಟ್ಟೋದು ಲೈಫಲ್ಲಿ ಒಮ್ಮೆ ಮಾತ್ರ ಆಗುವಂಥ ಡಿಸಿಷನ್ ಇದು. ಒಂದು ತಪ್ಪು ಜೀವನ ಪೂರ್ತಿ ನಮ್ಮ ರಿಗ್ರೆಟ್ ಮಾಡುತ್ತೆ. ಸ್ನೇಹಿತರೆ, ನಿಮ್ಮೊಂದು ಪುಟ್ಟ ಪ್ರಶ್ನೆ, ಈ ವಿಡಿಯೋ ಪೂರ್ತಿ ನೋಡಿದ ಮೇಲೆ ಆ ಥರದ ಮನೆ ನಿರ್ಮಾಣದ ಬಗ್ಗೆ ನಿಮ್ಮ ಕಮೆಂಟ್ಸ್ ಮಾಡಿ. ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅನಾಚೇತನ್, ಸಿವಿಲ್ ಇಂಜಿನಿಯರ್. ಕಮಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಜ ಹೇಳಬೇಕು ಅಂತಂದರೆ ಇವತ್ತು ಹಲವಾರು ಮನೆ ಕಟ್ತಾರೆ, ಆದರೆ ಅವರ ಡ್ರೀಮ್ ಮನೆ ಅವರಿಗೆ ಕಂಫರ್ಟಬಲ್ ಆಗಿರೋದೇ ಇಲ್ಲ. ಯಾಕೆ ಗೊತ್ತಾ? ನೈಬರ್ ಮನೆ ನೋಡಿ ಕಾಪಿ ಮಾಡ್ತಾರೆ, ಯಾರೋ ಹೇಳಿದ್ರು ಅಂತ ಓಕೆ ಮಾಡ್ತಾರೆ, ಅಥವಾ ಇಂಟರ್ನೆಟ್ಟಲ್ಲಿ ಪ್ಲ್ಯಾನ್ನ ಡೌನ್ಲೋಡ್ ಮಾಡಿ ಕಟ್ತಾರೆ. ಆದರೆ ಒಂದೇ ಒಂದು ಪ್ರಶ್ನೆ ಕೇಳ್ಕೊಳ್ಳಲ್ಲ, ಅದೇನು ಅಂತಂದರೆ ಈ ಮನೆ ನನ್ನ ಲೈಫ್ ಸ್ಟೈಲ್ಗೆ ಸೂಟ್ ಆಗುತ್ತಾ ಅಂತ. ಇದು ಒಂದು ದೊಡ್ಡ ತಪ್ಪಿದು. ಈಗ ನಾನು ಕೆಲವೊಂದು ವಿಚಾರಗಳನ್ನ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಸ್ಟೆಪ್ 1, ನಿಮ್ಮ ಜೀವನ ಶೈಲಿನ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಮನೆ ಪ್ಲ್ಯಾನ್ ಮಾಡುವಂಥ ಮೊದಲು ನೀವು ಯೋಚಿಸಬೇಕಾದದ್ದು ನಿಮ್ಮ ಲೈಫ್ ಸ್ಟೈಲ್. ಉದಾಹರಣೆಗೆ, ನಿಮ್ಮದು ಜಾಯಿಂಟ್ ಫ್ಯಾಮಿಲಿನ, ನ್ಯೂಕ್ಲಿಯರ್ ಫ್ಯಾಮಿಲಿನ, ಫ್ಯೂಚರ್ನಲ್ಲಿ ಚಿಲ್ಡ್ರನ್ಸ್ ಪ್ಲ್ಯಾನ್ ಇದೆಯಾ, ಪೇರೆಂಟ್ಸ್ ನಿಮ್ಮ ಜೊತೆ ಇರ್ತಾರಾ, ಇವೆಲ್ಲ ಡಿಸೈಡ್ ಮಾಡದೆ ಪ್ಲ್ಯಾನ್ ಮಾಡಿಬಿಟ್ರೆ ರೂಮ್ ಕಡಿಮೆ ಆಗ್ಬೋದು, ಅಥವಾ ಸ್ಪೇಸ್ ಯೂಸ್ ಆಗದೆ ವೇಸ್ಟ್ ಕೂಡ ಆಗ್ಬೋದು. ಎಕ್ಸಾಂಪಲ್, ನೀವು ಜಾಯಿಂಟ್ ಫ್ಯಾಮಿಲಿ ಇದ್ದು 2 ಬೆಡ್ರೂಮ್ ಮನೆ ಕಟ್ಟಿದ್ರೆ 5 ವರ್ಷದ ನಂತರ ಪ್ರಾಬ್ಲಮ್ ಅಂತೂ ಕನ್ಫರ್ಮ್ ಆಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ಪು, ಬಡ್ಜೆಟ್ ಕ್ಲಾರಿಟಿ ಇಲ್ಲದೆ ಮನೆ ಶುರು ಮಾಡೋದಕ್ಕೆ ಹೋಗಲೇಬೇಡಿ. ನಾವು ಮನೆ ಕಟ್ಟಬೇಕಾದ್ರೆ ಆಗೋದ ದೊಡ್ಡ ತಪ್ಪು ಏನು ಅಂತಂದರೆ ಅರ್ಧಕ್ಕೆ ಹಣ ಖಾಲಿಯಾಗೋದು. ಇದು ಒಂದು ಬಿಗ್ಗೆಸ್ಟ್ ಮಿಸ್ಟೇಕು. ಅಲ್ಲವ್ರು ಏನು ಮಾಡ್ತಾರೆ ಗೊತ್ತಾ? ಪ್ಲ್ಯಾನ್ ಫಸ್ಟ್ ಬಡ್ಜೆಟ್ ಲೇಟರ್ ಅಂತಾರೆ. ಇದು ತುಂಬ ಡೇಂಜರ್ಸು. ಕೇವಲ ಸ್ಲ್ಯಾಬ್ ಹಾಕೋ ತನಕ ಮಾತ್ರ ಬಡ್ಜೆಟನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದು ಬೇಡವೇ ಬೇಡ. ನಮ್ಮ ಒಟ್ಟು ಬಡ್ಜೆಟ್ನಲ್ಲಿ ಒಂದು 10% ಹಣವನ್ನು ತುರ್ತು ಪರಿಸ್ಥಿತಿಗೆ ಅಂತ ಮೀಸಲಿಡಬೇಕಾಗುತ್ತೆ. ನಾವು ಲೋನ್ ಪಡಿಬೇಕು ಅಂತಿದ್ರೆ ನಮ್ಮ ಮಾಸಿಕ ಏನು ಆದಾಯ ಬರುತ್ತೆ ಅನ್ನೋ ಆಧಾರದ ಮೇಲೆ ಪ್ಲ್ಯಾನ್ ಮಾಡಿ. ಸರಿಯಾದ ಅಪ್ರೋಚ್ ಏನು ಅಂತಂದರೆ ಮೊದಲು ಬಡ್ಜೆಟ್ನ ಫಿಕ್ಸ್ ಮಾಡಿ, ನಂತರ ಡಿಸೈನ್ ಮಾಡಿಸಿ, ಆಮೇಲೆ ಕನ್ಸ್ಟ್ರಕ್ಷನ್ ಶುರು ಮಾಡಿ. ನಿಮ್ಮ ಬಡ್ಜೆಟ್ಗೆ ಇನ್ಕ್ಲೂಡ್ ಮಾಡಬೇಕಾದದ್ದು ಏನೇನು ಅಂತಂದರೆ ಕನ್ಸ್ಟ್ರಕ್ಷನ್ ಕಾಸ್ಟ್, ಇಂಟೀರಿಯರ್ ಕಾಸ್ಟ್, ಎಲೆಕ್ಟ್ರಿಕಲ್ ಆ್ಯಂಡ್ ಪ್ಲಂಬಿಂಗ್, ಕಾಂಪೌಂಡ್, ಗೇಟ್, ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀನಿ. ನಾವು ಬಡ್ಜೆಟ್ ಡಿಸೈಡ್ ಮಾಡಿದ್ರೆ ಡಿಸೈನ್ ಆಟೋಮೆಟಿಕಲಿ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್, ಸೈಟ್ಗೆ ತಕ್ಕ ಮನೆ ಆಯ್ಕೆ ಮಾಡಬೇಕಾಗುತ್ತೆ. ಪ್ರತಿ ಸೈಟ್ಗೂ ಸೇಮ್ ಪ್ಲ್ಯಾನ್ ವರ್ಕ್ ಆಗೋದೇ ಇಲ್ಲ. ಅದು ಈಸ್ಟ್ ಫೇಸಿಂಗ್ ಸೈಟ್ ಇರ್ಬೋದು, ವೆಸ್ಟ್ ಫೇಸಿಂಗ್ ಸೈಟ್ ಇರ್ಬೋದು, ಕಾರ್ನರ್ ಸೈಟ್ ಇರ್ಬೋದು, 30-40 ಆಗಲಿ, 40-60 ಆಗಲಿ, ಹೀಗೆ ಹಲವಾರು ಸೈಟ್ಗೆ ಸಪ್ರೇಟ್ ಪ್ಲ್ಯಾನಿಂಗ್ ಬೇಕೇ ಬೇಕು. ಎಕ್ಸಾಂಪಲ್ ಏನು ಅಂತಂದರೆ 30-40 ಸೈಟ್ನಲ್ಲಿ ವಿಲ್ಲಾ ಟೈಪ್ ಪ್ಲ್ಯಾನನ್ನು ಟ್ರೈ ಮಾಡಿದ್ರೆ ಏನಾಗುತ್ತೆ? ಸ್ಪೇಸ್ ಟೈಟ್ ಆಗುತ್ತೆ. ಸೊ ಇಲ್ಲಿ ಸೈಟು ಡಿಸೈನ್ನ ರೂಲ್ ಮಾಡಬೇಕು, ಆದರೆ ಡಿಸೈನು ಸೈಟನ್ನು ರೂಲ್ ಮಾಡಬಾರ್ದು. ಸ್ನೇಹಿತರೆ, ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ ವಸ್ತುಗಳ ಆಯ್ಕೆ ಮತ್ತು ಗುಣಮಟ್ಟ ಅಂತ ಹೇಳ್ತಿದೆ. ನಮ್ಮ ಮನೆ ಗಟ್ಟಿಯಾಗಿರಬೇಕು ಅಂದರೆ ಯಾವ ವಸ್ತುನ ಬಳಸಬೇಕು ಅಂದರೆ ಸಿಮೆಂಟು, ಸ್ಟೀಲು, ನಮ್ಮ ಸ್ಯಾಂಡ್ ಆಯ್ಕೆಯಲ್ಲಿ ರಾಜಿ ಮಾಡ್ಕೊಳ್ಳೋದೇ ಬೇಡ. ಈಗಿನ ಟ್ರೆಂಡ್ ಏನು ಅಂದರೆ ನಮ್ಮ ಮರಳು ಬದಲು ಸ್ಯಾಂಡ್ ಬಳಕೆ ಮತ್ತು ಅದು ಸಾಧಕ ಬಾಧಕಗಳನ್ನ ನಾವು ತಿಳ್ಕೋಬೇಕು. ಇಟ್ಟಿಗೆ ಅಥವಾ ಸಿಮೆಂಟ್ ಬ್ಲಾಕ್ಸ್ ನಿಮ್ಮ ಪ್ರದೇಶದಲ್ಲಿ ಯಾವ ಸೂಕ್ತ ಅನ್ನೋದು ತಿಳ್ಕೋಬೇಕು. ಜೊತೆಗೆ ನಿಮ್ಮ ಬಡ್ಜೆಟ್ಗೆ ಯಾವ ಸೂಕ್ತ ಅನ್ನೋದು ತಿಳ್ಕೊಂಡೇ ಮಾಡಬೇಕಾಗುತ್ತೆ. ಸೈಟ್ನಲ್ಲಿ ಕೆಲಸ ಮಾಡಬೇಕಾದ್ರೆ ನುರಿತವಾಗಿರುವಂಥ ಮೇಸ್ತ್ರಿ ಬೇಕು, ಮತ್ತು ಆ ಮೇಲ್ವಿಚಾರಣೆ ಅಂದರೆ ಸೂಪರ್ವೈಸನ್ ನಮ್ಮ ಇಂಜಿನಿಯರ್ಸು ಅತಿ ಅವಶ್ಯಕವಾಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ನಲ್ಲಿ ವಾಸ್ತು ಮತ್ತು ಪ್ರಾಕ್ಟಿಕಲ್ ಬ್ಯಾಲೆನ್ಸ್ ಅಂತ ಇರ್ತೀವಿ. ಹಲವರು ವಾಸ್ತು ಮಾತ್ರ ಫಾಲೋ ಮಾಡ್ತಾರೆ ಅಥವಾ ಟೋಟಲಿ ಇಗ್ನೋರ್ ಮಾಡ್ತಾರೆ. ಇವೆರಡೂ ತಪ್ಪೆ. ಕರೆಕ್ಟ್ ಅಪ್ರೋಚು ಅಂತಂದರೆ 70% ಪ್ರಾಕ್ಟಿಕಲ್ ಮತ್ತು 30% ವಾಸ್ತುಗೆ ಆದ್ಯತೆ ಇರಲೇಬೇಕು. ಎಕ್ಸಾಂಪಲ್ ಏನಂತಂದರೆ, ನಾವು ಕಿಚನನ್ನು ಸೌತ್ ವೆಸ್ಟ್ನಲ್ಲಿ ಕೊಡ್ತೀವಿ, ಓಕೆ, ಆದರೆ ವೆಂಟಿಲೇಷನ್ ಇಲ್ಲ ಅಂತಂದರೆ ಎಲ್ಲಿ ಪ್ರಾಬ್ಲಮ್ ಖಂಡಿತ ಅಲ್ವಾ? ಜೊತೆಗೆ ವಾಸ್ತು, ಗಾಳಿ, ಬೆಳಕು ಎರಡೂ ಸಮತೋಲದಲ್ಲಿರಬೇಕು. ಅದಕ್ಕಾಗಿ ಉತ್ತಮ ತಜ್ಞರ ಸಲಹೆ ನಮಗೆ ಬೇಕೇ ಬೇಕಾಗುತ್ತೆ. ಸ್ನೇಹಿತರೆ, ವಾಸ್ತು ಅಂತಂದರೆ ಸಡನ್ನಾಗಿ ನೆನಪಾಯಿತು. ನಾನು ನನ್ನ ಚಾನಲ್ನಲ್ಲಿ ವಾಸ್ತು ಬಗ್ಗೆ ತುಂಬ ವಿಚಾರಗಳು ಮಾಡಿದ್ದೀನಿ. ವಾಸ್ತು ವಿಚಾರ 5 ವಿಚಾರಗಳಾಗ್ಬೋದು, ಅದರಲ್ಲಿ ಗುಡ್, ಬ್ಯಾಡು, ಸೈಂಟಿಫಿಕಲ್ ವಿಚಾರ ಆಗಲಿ, ಪ್ರತಿಯೊಂದು ವಿಚಾರಗಳ ಬಗ್ಗೆ ನಾನು ವೀಡಿಯೋಗಳು ಮಾಡಿದ್ದೀನಿ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವ ರೀತಿ ವೀಡಿಯೋಗಳು ಬೇಕು ಅಂತಂದರೆ ಎಲ್ಲ ಥರದ್ದು ಮನೆ ಕಟ್ಟುವಂತಹ ಗುಡ್ ಇನ್ಫಾರ್ಮೇಷನ್ ಇರುವಂಥ ವೀಡಿಯೋಗಳು ಎಲ್ಲ ಅಲ್ಲಿ ಸಿಗುತ್ತೆ, ದಯವಿಟ್ಟು ನೋಡಿ. ನೆಕ್ಸ್ಟ್ ಸ್ಟೆಪ್ಪು, ರೈಟ್ ಟೀಮ್ನ ಆಯ್ಕೆ ಮಾಡಬೇಕಾಗಿರೋದು. ನೀವು ನಿಮ್ಮ ಮನೆ ಡಿಪೆಂಡ್ ಆಗೋದು ಇಂಜಿನಿಯರ್ ಮತ್ತು ಆರ್ಕಿಟೆಕ್ಟ್ ಮೇಲೆ. ಸಿಕ್ಕವ್ರ ಬಳಿ ಚೀಪ್ ಆಪ್ಷನ್ ತೊಗೊಂಡ್ರೆ ಮೊದಲು ಕನ್ಫ್ಯೂಷನ್, ನೆಮ್ಮದಿ ಹಾಳು, ಲೇಟ್ರಾಗಿ ರಿಪೇರ್ ಕಾಸ್ಟು ಜಾಸ್ತಿ ಆಗುತ್ತೆ.
ಯಾವಾಗ ನೀವು ಈ ಎಕ್ಸ್ಪೀರಿಯನ್ಸ್ ಟೀಮ್ನೇ ಚೂಸ್ ಮಾಡಬೇಕಾಗುತ್ತೆ. ಪ್ರಾಪರ್ ಪ್ಲ್ಯಾನ್ ಮಾಡಿಸಿ, ಬರೀ 2D ಪ್ಲ್ಯಾನ್ ನೋಡೋಕೆ ಹೋಗಬೇಡಿ. ಸಾಧ್ಯವಾದರೆ 3D ಪ್ಲ್ಯಾನನ್ನು ಮಾಡಿಸಿ, ಮನೆ ಹೇಗೆ ಬರುತ್ತೆ ಅಂತ ಮೊದಲೇ ತಿಳ್ಕೊಳ್ಳಿ. ನಮಗೆ ಕೆಲವೊಂದು ಟೆಕ್ನಿಕಲ್ ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಏನು ಅಂದರೆ ಸಾಯಿಲ್ ಟೆಸ್ಟ್ ವಿಚಾರ ಆಗ್ಬೋದು, ಸ್ಟ್ರಕ್ಚರಲ್ ಡಿಸೈನ್ಗೆ ಖಂಡಿತವಾಗ್ಲೂ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ. ಸ್ನೇಹಿತರೆ, ಕಡೆ ಮಾತುಗಳು, ಮನೆ ಕಟ್ಟೋದು ಈಸಿ ಅಲ್ಲ, ಆದರೆ ಸರಿಯಾಗಿ ಯೋಚಿಸಿ ಕಟ್ಟಿದ್ರೆ ಅದು ಲೈಫ್ ಟೈಮ್ ಹ್ಯಾಪಿನೆಸ್ ಆಗಿ ಉಳ್ಕೊಳ್ಳುತ್ತೆ. ಮನೆ ಕಟ್ಟೋದು ಒಂದು ಸುಂದರವಾದ ಜರ್ನಿ. ಗೊಂದಲ ಅಂತೂ ಖಂಡಿತ ಬೇಡವೇ ಬೇಡ. ಪ್ಲ್ಯಾನ್ ಸರಿ ಇದ್ದರೆ ಎಲ್ಲವೂ ಸುಲಭವಾಗಿರುತ್ತೆ. ಇಲ್ಲಿ ಯಾರಿಗಾದ್ರೂ ಮನೆ ಕಟ್ಟುವಂಥ ಕನಸಿದ್ರೆ ನಾನು ಮತ್ತು ನಮ್ಮ ಕಮಲಾಸ್ ಕಂಪ್ನಿ ನಿಮ್ಮ ಜೊತೆ ಇರುತ್ತೆ. ನಮ್ಮ ಕಮಲಾಸ್ ಕಂಪ್ನಿ ಟ್ಯಾಗ್ನೇನು ಏನು ಗೊತ್ತಾ? ನಿಮ್ಮ ಕನಸನ್ನು ಕಟ್ಟುವ ನಾವು ಅಂತ. ನಮ್ಮಲ್ಲಿ ವಾಸ್ತು ವಿಚಾರ ಆಗ್ಬೋದು, ಆರ್ಕಿಟೆಕ್ಚರ್ ಪ್ಲ್ಯಾನಿಂಗ್ ಆಗ್ಬೋದು, ಸ್ಟ್ರಕ್ಚರಲ್ ಪ್ಲ್ಯಾನಿಂಗ್ ಆಗ್ಬೋದು, ಬಿಲ್ಡಿಂಗ್ ಕನ್ಸಲ್ಟೇಷನ್ನು, ಕನ್ಸ್ಟ್ರಕ್ಷನ್ಸು, 3D ಡಿಸೈನ್ಸು, ಇಂಟೀರಿಯರ್ಸ್ ಮತ್ತು ಕನ್ಸ್ಟ್ರಕ್ಷನ್ ಸರ್ವೀಸಸ್ಸು ನಮ್ಮ ಬಳಿ ಸಿಗುತ್ತೆ. ನಮ್ಮ ಕಾಂಟ್ಯಾಕ್ಟನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಸಂಪರ್ಕಿಸಿ. ಜೊತೆಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಇನ್ನೂ ಮನೆ ಕಟ್ಟುವಂಥ ಹಲವಾರು ವಿಚಾರಗಳು, ಅಂದರೆ ಲೋನ್ ಆಗ್ಬೋದು, ಲೈಫ್ ಆಗ್ಬೋದು, ಮೈಂಡ್ಸೆಟ್ ಟಾಪಿಕ್ ಆಗ್ಬೋದು, ಯಾವುದೇ ವಿಚಾರ ಆಗಿರಲಿ ಬೇಕು ಅಂತಂದರೆ ಕಮೆಂಟ್ಸ್ ಮಾಡಿ. ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ. ನಾನು ನಿಮ್ಮ ವನಾಚೇತನ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.